ಕನಸು ಮನಸ್ಸಿನ ನಿಗೂಢ ಲೋಕ. ಕನಸುಗಳು ಮನುಷ್ಯನ ಮನಸ್ಸಿನ ಅತ್ಯಂತ ನಿಗೂಢ ಮತ್ತು ವಿಸ್ಮಯಕಾರಿ ಭಾಗಗಳಾಗಿವೆ. ನಿದ್ದೆಯಲ್ಲಿ ನಮ್ಮ ಉಪಪ್ರಜ್ಞೆ ಸಬ್ಕಾನ್ಷಿಯಸ್ ಮೈಂಡ್ ಸೃಷ್ಟಿಸುವ ಈ ಚಿತ್ರಗಳು, ಶಬ್ದಗಳು, ಭಾವನೆಗಳು ಮತ್ತು ಸಂವೇದನೆಗಳ ಸರಣಿಯೇ ಕನಸು. ಇವು ಕೇವಲ ನಿದ್ರೆಯ ಭ್ರಮೆಗಳಲ್ಲದೆ ನಮ್ಮ ಆಲೋಚನೆಗಳು, ಆಸೆಗಳು, ಭಯಗಳು, ಅನುಭವಗಳು ಮತ್ತು ನೆನಪುಗಳ ಪ್ರತಿಬಿಂಬಗಳಾಗಿವೆ. ಕನಸುಗಳು ಸಾವಿರಾರು ವರ್ಷಗಳಿಂದ ಮಾನವಕುಲದ ಕುತೂಹಲಕ್ಕೆ ಕಾರಣವಾಗಿವೆ ಮತ್ತು ಅವುಗಳ ಅರ್ಥ ಹಾಗೂ ಉದ್ದೇಶದ ಬಗ್ಗೆ ವಿವಿಧ ಸಂಸ್ಕೃತಿಗಳು ಮತ್ತು ವಿಜ್ಞಾನಗಳು ಅನೇಕ ಸಿದ್ಧಾಂತಗಳನ್ನು ಪ್ರತಿಪಾದಿಸಿವೆ. ಕನಸುಗಳ ಸ್ವರೂಪ ಮತ್ತು ಕಾರ್ಯನಿರ್ವಹಣೆ. ಕನಸುಗಳು ಸಾಮಾನ್ಯವಾಗಿ ನಿದ್ರೆ REM ರ್ಯಾಪಿಡ್ ಎ ಮೂವ್ಮೆಂಟ್ ಹಂತದಲ್ಲಿ ಸಂಭವಿಸುತ್ತವೆ. ಈ ಹಂತದಲ್ಲಿ ನಮ್ಮ ಮೆದುಳು ಅತ್ಯಂತ ಕ್ರಿಯಾಶೀಲವಾಗಿರುತ್ತದೆ, ಆದರೆ ನಮ್ಮ ದೇಹವು ತಾತ್ಕಾಲಿಕವಾಗಿ ಪಾರ್ಶ್ವವಾಯುವಿಗೆ ಒಳಗಾದಂತೆ ನಿಶ್ಚಲವಾಗಿರುತ್ತದೆ. ಕನಸುಗಳು ಎಷ್ಟೇ ವಿಚಿತ್ರವಾಗಿ ಮತ್ತು ಅಸಂಬದ್ಧವಾಗಿ ಕಂಡರೂ ಅವು ನಮ್ಮ ಮೆದುಳಿನ ಸಂಕೀರ್ಣ ಕಾರ್ಯವಿಧಾನದ ಒಂದು ಭಾಗವಾಗಿವೆ. ಕೆಲವು ಪ್ರಮುಖ ಸಿದ್ಧಾಂತಗಳು ಹೀಗಿವೆ. ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಸಂಸ್ಕರಣೆ. ಕನಸುಗಳು ನಮ್ಮ ದೈನಂದಿನ ಜೀವನದ ಒತ್ತಡ, ಆತಂಕ ಮತ್ತು ಭಾವನೆಗಳನ್ನು ಸಂಸ್ಕರಿಸಲು ಸಹಾಯ ಮಾಡುತ್ತವೆ ಎಂದು ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಕಾರ್ಲ್ ಜಂಗ್ ಅವರಂತಹ ಮನಶ್ಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ. ಕನಸುಗಳು ನಮ್ಮ ಆಸೆಗಳು ಮತ್ತು ಭಯಗಳನ್ನು ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸುತ್ತವೆ. ನೆನಪುಗಳ ಕ್ರೋಢೀಕರಣ ಮೆಮೊರಿ ಕನ್ಸಾಲಿಡೇಷನ್. ಕನಸುಗಳು ನಾವು ಹಗಲಿನಲ್ಲಿ ಕಲಿತ ವಿಷಯಗಳು ಮತ್ತು ಸಂಗತಿಗಳನ್ನು ನೆನಪಿನಲ್ಲಿ ಭದ್ರಪಡಿಸಲು ಸಹಾಯ ಮಾಡುತ್ತವೆ ಎಂದು ಕೆಲವು ನರವಿಜ್ಞಾನಿಗಳು ನಂಬುತ್ತಾರೆ. ನಿದ್ರೆಯಲ್ಲಿ ಮೆದುಳು ಹೊಸ ಮಾಹಿತಿಯನ್ನು ಸಂಗ್ರಹಿಸಿ ಅನಗತ್ಯ ಮಾಹಿತಿಯನ್ನು ಹೊರಹಾಕುತ್ತದೆ. ಸಮಸ್ಯೆ ಪರಿಹಾರ ಮತ್ತು ಸೃಜನಶೀಲತೆ. ಕೆಲವೊಮ್ಮೆ ಕನಸುಗಳು ನಾವು ಎಚ್ಚರದಲ್ಲಿ ಪರಿಹರಿಸಲು ಸಾಧ್ಯವಾಗದ ಸಮಸ್ಯೆಗಳಿಗೆ ಉತ್ತರಗಳನ್ನು ನೀಡುತ್ತವೆ. ಅನೇಕ ಕಲಾವಿದರು, ವಿಜ್ಞಾನಿಗಳು ಮತ್ತು ಬರಹಗಾರರು ತಮ್ಮ ಸೃಜನಶೀಲ ವಿಚಾರಗಳನ್ನು ಕನಸುಗಳಿಂದ ಪಡೆದಿದ್ದಾರೆ. ಉದಾಹರಣೆಗೆ, ಪೆರಿಯೋಡಿಕ್ ಟೇಬಲ್ನ ಆವಿಷ್ಕಾರಕ ಡಿಮಿಟ್ರಿ ಮೆಂಡಲೀವ್ ತಮ್ಮ ಕನಸಿನಲ್ಲಿ ಅದರ ವಿನ್ಯಾಸವನ್ನು ಕಂಡರು ಎಂದು ಹೇಳಲಾಗುತ್ತದೆ. ಅನಗತ್ಯ ಮಾಹಿತಿಯ ವಿಲೇವಾರಿ. ನಮ್ಮ ಮೆದುಳು ಹಗಲಿನಲ್ಲಿ ಸ್ವೀಕರಿಸುವ ಅಪಾರ ಪ್ರಮಾಣದ ಮಾಹಿತಿಯಲ್ಲಿ ಅನಗತ್ಯವಾದುದನ್ನು ಕನಸುಗಳ ಮೂಲಕ ವಿಲೇವಾರಿ ಮಾಡುತ್ತದೆ ಎಂದು ಕೆಲವು ತಜ್ಞರು ಅಭಿಪ್ರಾಯಪಡುತ್ತಾರೆ. ವಿವಿಧ ರೀತಿಯ ಕನಸುಗಳು. ಕನಸುಗಳು ಒಂದೇ ರೀತಿಯಲ್ಲಿರುವುದಿಲ್ಲ, ಅವು ಹಲವು ವಿಧಗಳಾಗಿರಬಹುದು. ಸಾಮಾನ್ಯ ಕನಸುಗಳು. ಇವು ನಮ್ಮ ದೈನಂದಿನ ಜೀವನದ ಘಟನೆಗಳು, ಆಲೋಚನೆಗಳು ಮತ್ತು ಭಾವನೆಗಳನ್ನು ಒಳಗೊಂಡಿರುತ್ತವೆ. ದುಃಸ್ವಪ್ನಗಳು ನೈಟ್ಮೇರ್ಸ್. ಇವು ಭಯಾನಕ ಅಥವಾ ಆತಂಕಕಾರಿಯಾದ ಕನಸುಗಳಾಗಿವೆ. ಇವುಗಳು ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಮಾಡುತ್ತವೆ. ಒತ್ತಡ, ಆಘಾತ ಅಥವಾ ಆರೋಗ್ಯ ಸಮಸ್ಯೆಗಳು ದುಃಸ್ವಪ್ನಗಳಿಗೆ ಕಾರಣವಾಗಬಹುದು. ಪುನರಾವರ್ತಿತ ಕನಸುಗಳು ರಿಕರಿಂಗ್ ಡ್ರೀಮ್ಸ್. ಒಂದೇ ರೀತಿಯ ಕನಸುಗಳು ಪದೇ ಪದೇ ಬರುವುದು. ಇವು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಪರಿಹರಿಸಲಾಗದ ಸಮಸ್ಯೆ ಅಥವಾ ಆತಂಕವನ್ನು ಸೂಚಿಸುತ್ತವೆ. ತಿಳಿದಿರುವ ಕನಸುಗಳು ಲೂಸಿಡ್ ಡ್ರೀಮ್ಸ್. ಈ ರೀತಿಯ ಕನಸುಗಳಲ್ಲಿ ಕನಸು ಕಾಣುವ ವ್ಯಕ್ತಿಗೆ ತಾನು ಕನಸು ಕಾಣುತ್ತಿದ್ದೇನೆ ಎಂಬ ಅರಿವಿರುತ್ತದೆ. ಕೆಲವರು ಈ ಕನಸುಗಳನ್ನು ನಿಯಂತ್ರಿಸಲು ಸಹ ಕಲಿಯುತ್ತಾರೆ. ಭವಿಷ್ಯ ಸೂಚಕ ಕನಸುಗಳು ಪ್ರಾಫೆಟಿಕ್ ಡ್ರೀಮ್ಸ್. ಇವು ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಸೂಚಿಸುತ್ತವೆ ಎಂದು ನಂಬಲಾದ ಕನಸುಗಳು. ಆದಾಗ್ಯೂ ಇವು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಕನಸುಗಳ ಅರ್ಥೈಸುವಿಕೆ. ಕನಸುಗಳ ಅರ್ಥೈಸುವಿಕೆಯು ಒಂದು ಸಂಕೀರ್ಣ ಪ್ರಕ್ರಿಯೆ. ಒಂದೇ ಕನಸು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ನೀಡಬಹುದು. ಸಿಗ್ಮಂಡ್ ಫ್ರಾಯ್ಡ್ ಅವರು ಕನಸುಗಳು ನಮ್ಮ ಆಂತರಿಕ ಆಸೆಗಳು ಮತ್ತು ಸಂಘರ್ಷಗಳನ್ನು ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸುತ್ತವೆ ಎಂದು ಹೇಳಿದ್ದಾರೆ. ಕಾರ್ಲ್ ಜಂಗ್ ಕನಸುಗಳು ಸಾಮೂಹಿಕ ಅರಿವಿನ ಆಳವಾದ ಮೂಲರೂಪಗಳನ್ನು ಆರ್ಚೆಟೈಪ್ಸ್ ಒಳಗೊಂಡಿರುತ್ತವೆ ಎಂದು ನಂಬಿದ್ದರು. ಕನಸುಗಳ ಅರ್ಥೈಸುವಿಕೆಯು ಕೇವಲ ಒಂದು ವೈಯಕ್ತಿಕ ಅನುಭವ. ನಿಮ್ಮ ಕನಸುಗಳ ಬಗ್ಗೆ ಆಳವಾಗಿ ಯೋಚಿಸುವುದು, ಅವು ನಿಮ್ಮ ಭಾವನೆಗಳು, ಆಸೆಗಳು ಮತ್ತು ಭಯಗಳ ಬಗ್ಗೆ ಏನು ಹೇಳುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವುಗಳ ಮಹತ್ವವನ್ನು ಅರಿಯಲು ಸಹಾಯ ಮಾಡುತ್ತದೆ. ಕಾಲಾಂತರದಲ್ಲಿ ಕನಸುಗಳ ಬಗ್ಗೆ ದೃಷ್ಟಿಕೋನಗಳು. ಕನಸುಗಳ ಬಗ್ಗೆ ಮನುಷ್ಯನ ದೃಷ್ಟಿಕೋನವು ಕಾಲಾನಂತರದಲ್ಲಿ ಬದಲಾಗಿದೆ ಮತ್ತು ವಿವಿಧ ಸಂಸ್ಕೃತಿಗಳಲ್ಲಿ ವಿಭಿನ್ನ ಅರ್ಥಗಳನ್ನು ಪಡೆದುಕೊಂಡಿದೆ. ಹಿಂದಿನ ಕಾಲದ ಹಿರಿಯರ ದೃಷ್ಟಿಕೋನ. ಹಿಂದಿನ ಕಾಲದಲ್ಲಿ ಕನಸುಗಳನ್ನು ಹೆಚ್ಚಾಗಿ ಆಧ್ಯಾತ್ಮಿಕ ಮತ್ತು ದೈವಿಕ ಸಂದೇಶಗಳೆಂದು ಪರಿಗಣಿಸಲಾಗುತ್ತಿತ್ತು. ಅವುಗಳನ್ನು ಭವಿಷ್ಯದ ಸೂಚಕಗಳು, ದೇವರುಗಳ ಅಥವಾ ಪೂರ್ವಜರ ಸಂದೇಶಗಳು ಎಂದು ನಂಬಲಾಗಿತ್ತು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ. ಅನೇಕ ಧರ್ಮಗಳಲ್ಲಿ ಕನಸುಗಳಿಗೆ ವಿಶೇಷ ಸ್ಥಾನವಿತ್ತು. ಹಿಂದೂ ಧರ್ಮದಲ್ಲಿ ಕನಸುಗಳನ್ನು ದೇವರ ಸಂದೇಶವೆಂದು ಅಥವಾ ಕರ್ಮದ ಫಲಿತಾಂಶವೆಂದು ಪರಿಗಣಿಸಲಾಗುತ್ತಿತ್ತು.
ಪುರಾಣಗಳಲ್ಲಿ ಮತ್ತು ಮಹಾಕಾವ್ಯಗಳಲ್ಲಿ ಕನಸುಗಳ ಮೂಲಕ ಪ್ರಮುಖ ಘಟನೆಗಳ ಮುನ್ಸೂಚನೆಗಳನ್ನು ಪಡೆಯುವುದು ಸಾಮಾನ್ಯ ವಿಷಯವಾಗಿತ್ತು. ಬೈಬಲ್ ಮತ್ತು ಇಸ್ಲಾಂ ಧರ್ಮದಲ್ಲೂ ಪ್ರವಾದಿಗಳು ಮತ್ತು ಮಹಾಪುರುಷರು ಕನಸುಗಳ ಮೂಲಕ ದೈವಿಕ ಸಂದೇಶಗಳನ್ನು ಸ್ವೀಕರಿಸಿದ ಉದಾಹರಣೆಗಳಿವೆ. ಭವಿಷ್ಯವಾಣಿ ಮತ್ತು ಶಕುನಗಳು. ಕನಸುಗಳು ಭವಿಷ್ಯದಲ್ಲಿ ನಡೆಯುವ ಶುಭ ಅಥವಾ ಅಶುಭ ಘಟನೆಗಳ ಮುನ್ಸೂಚನೆಗಳನ್ನು ನೀಡುತ್ತವೆ ಎಂದು ಹಿರಿಯರು ಬಲವಾಗಿ ನಂಬಿದ್ದರು. ಕನಸಿನ ಪುಸ್ತಕಗಳು ಡ್ರೀಮ್ ಇಂಟರ್ಪ್ರಿಟೇಷನ್ ಬುಕ್ಸ್ ಸಾಮಾನ್ಯವಾಗಿದ್ದವು ಮತ್ತು ಜನರು ತಮ್ಮ ಕನಸುಗಳ ಅರ್ಥವನ್ನು ತಿಳಿದುಕೊಳ್ಳಲು ಇವುಗಳನ್ನು ಬಳಸುತ್ತಿದ್ದರು. ಉದಾಹರಣೆಗೆ, ಹಾವನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ಬರಬಹುದು ಅಥವಾ ಕಷ್ಟಗಳು ಬರಬಹುದು ಎಂಬಂತಹ ನಂಬಿಕೆಗಳಿದ್ದವು. ರೋಗನಿರ್ಣಯ ಮತ್ತು ಚಿಕಿತ್ಸೆ. ಕೆಲವು ಸಂಸ್ಕೃತಿಗಳಲ್ಲಿ ಕನಸುಗಳನ್ನು ರೋಗಗಳ ಲಕ್ಷಣಗಳನ್ನು ಗುರುತಿಸಲು ಮತ್ತು ಚಿಕಿತ್ಸೆಯನ್ನು ಸೂಚಿಸಲು ಬಳಸಲಾಗುತ್ತಿತ್ತು. ಕನಸು ಕಂಡಾಗ ವೈದ್ಯರು ಅಥವಾ ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಅದರ ಅರ್ಥ ಕೇಳುವುದು ಸಾಮಾನ್ಯ ಅಭ್ಯಾಸವಾಗಿತ್ತು. ಸಾಂಸ್ಕೃತಿಕ ನಂಬಿಕೆಗಳು. ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಕನಸುಗಳ ಬಗ್ಗೆ ವಿಭಿನ್ನ ನಂಬಿಕೆಗಳು ರೂಢಿಯಲ್ಲಿದ್ದವು. ಕೆಲವು ಸಮುದಾಯಗಳಲ್ಲಿ ದುಃಸ್ವಪ್ನಗಳನ್ನು ಕೆಟ್ಟ ಶಕ್ತಿಗಳ ಪ್ರಭಾವವೆಂದು ಪರಿಗಣಿಸಿ ಅವುಗಳನ್ನು ನಿವಾರಿಸಲು ವಿಶೇಷ ಆಚರಣೆಗಳನ್ನು ನಡೆಸಲಾಗುತ್ತಿತ್ತು. ಈಗಿನ ಕಾಲದ ಯುವಜನತೆಯ ದೃಷ್ಟಿಕೋನ. ಪ್ರಸ್ತುತ ಆಧುನಿಕ ವಿಜ್ಞಾನ ಮತ್ತು ಮನೋವಿಜ್ಞಾನದ ಪ್ರಭಾವದಿಂದ ಯುವಜನತೆ ಕನಸುಗಳನ್ನು ಹೆಚ್ಚು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುತ್ತಾರೆ. ವೈಜ್ಞಾನಿಕ ಮತ್ತು ಮಾನಸಿಕ ವಿಶ್ಲೇಷಣೆ. ಯುವಜನತೆ ಕನಸುಗಳನ್ನು ಹೆಚ್ಚಾಗಿ ಮೆದುಳಿನ ಚಟುವಟಿಕೆಯ ಒಂದು ಭಾಗವೆಂದು ಪರಿಗಣಿಸುತ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಕಾರ್ಲ್ ಜಂಗ್ ಅವರ ಸಿದ್ಧಾಂತಗಳು. ಕನಸುಗಳು ಮಾನಸಿಕ ಆರೋಗ್ಯ, ಭಾವನೆಗಳು ಮತ್ತು ಉಪಪ್ರಜ್ಞೆಯ ಆಲೋಚನೆಗಳ ಪ್ರತಿಬಿಂಬ ಎಂದು ಹೇಳುವುದನ್ನು ಇವರು ಹೆಚ್ಚು ಒಪ್ಪಿಕೊಳ್ಳುತ್ತಾರೆ. ಕನಸುಗಳ ವಿಶ್ಲೇಷಣೆಯನ್ನು ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಸಾಧನವಾಗಿ ಬಳಸಲಾಗುತ್ತದೆ. ವೈಯಕ್ತಿಕ ಪ್ರತಿಫಲನ. ಯುವಜನರು ಕನಸುಗಳನ್ನು ವೈಯಕ್ತಿಕ ಅನುಭವಗಳ ಪ್ರತಿಫಲನವೆಂದು ಪರಿಗಣಿಸುತ್ತಾರೆ. ತಮ್ಮ ದೈನಂದಿನ ಒತ್ತಡ, ಆಸೆಗಳು, ಭಯಗಳು ಮತ್ತು ಗುರಿಗಳು ಕನಸುಗಳ ರೂಪದಲ್ಲಿ ವ್ಯಕ್ತವಾಗುತ್ತವೆ ಎಂದು ಭಾವಿಸುತ್ತಾರೆ. ಸಾಮಾಜಿಕ ಮಾಧ್ಯಮ ಮತ್ತು ಇಂಟರ್ನೆಟ್ ಮೂಲಕ ಕನಸುಗಳ ಅರ್ಥವನ್ನು ಹುಡುಕುವ ಪ್ರವೃತ್ತಿ ಹೆಚ್ಚಾಗಿದೆ. ಕೌತುಕ ಮತ್ತು ಮನರಂಜನೆ. ಕೆಲವರಿಗೆ ಕನಸುಗಳು ಕೇವಲ ಒಂದು ಕೌತುಕ ಅಥವಾ ಮನರಂಜನೆಯ ವಿಷಯವಾಗಿವೆ. ಆಸಕ್ತಿದಾಯಕ ಅಥವಾ ವಿಚಿತ್ರ ಕನಸುಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಅಥವಾ ಅವುಗಳ ಬಗ್ಗೆ ಹಾಸ್ಯ ಮಾಡುವುದು ಸಾಮಾನ್ಯವಾಗಿದೆ. ತಿಳಿದಿರುವ ಕನಸುಗಳ ಆಸಕ್ತಿ. ಲೂಸಿಡ್ ಡ್ರೀಮಿಂಗ್. ಇತ್ತೀಚೆಗೆ ಯುವಜನರಲ್ಲಿ ತಿಳಿದಿರುವ ಕನಸುಗಳ ಲೂಸಿಡ್ ಡ್ರೀಮಿಂಗ್ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಅಂದರೆ ಕನಸು ಕಾಣುತ್ತಿರುವಾಗಲೇ ಅದು ಕನಸು ಎಂದು ಅರಿತು ಅದನ್ನು ನಿಯಂತ್ರಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಇದು ಮನಸ್ಸಿನ ಶಕ್ತಿಯನ್ನು ಅರಿಯುವ ಮತ್ತು ಹೊಸ ಅನುಭವಗಳನ್ನು ಪಡೆಯುವ ಒಂದು ಮಾರ್ಗವಾಗಿ ಕಂಡುಬರುತ್ತದೆ. ಸಂಶಯವಾದ ಮತ್ತು ವಾಸ್ತವಿಕತೆ. ಹಿಂದಿನ ನಂಬಿಕೆಗಳಿಗೆ ಹೋಲಿಸಿದರೆ ಈಗಿನ ಯುವಜನತೆ ಕನಸುಗಳನ್ನು ಭವಿಷ್ಯ ಸೂಚಕವೆಂದು ನಂಬುವ ಸಾಧ್ಯತೆ ಕಡಿಮೆ. ವೈಜ್ಞಾನಿಕವಾಗಿ ಸಾಬೀತಾಗದ ವಿಷಯಗಳನ್ನು ಒಪ್ಪಿಕೊಳ್ಳಲು ಅವರು ಹಿಂಜರಿಯುತ್ತಾರೆ. ತೀರ್ಮಾನ. ಕನಸುಗಳು ನಮ್ಮ ಅರಿವಿನ ಆಳವಾದ ಲೋಕವನ್ನು ತೆರೆದು ತೋರಿಸುವ ಕಿಟಕಿಗಳು. ಅವು ನಮ್ಮ ದೈನಂದಿನ ಜೀವನದ ಒತ್ತಡಗಳನ್ನು ನಿಭಾಯಿಸಲು, ನೆನಪುಗಳನ್ನು ಸಂಸ್ಕರಿಸಲು, ಸೃಜನಶೀಲತೆಯನ್ನು ಉತ್ತೇಜಿಸಲು ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಕಾಲಕಾಲಕ್ಕೆ ಕನಸುಗಳ ಬಗ್ಗೆ ದೃಷ್ಟಿಕೋನಗಳು ಬದಲಾಗಿದ್ದರೂ ಅವು ಮಾನವಕುಲಕ್ಕೆ ಯಾವಾಗಲೂ ಒಂದು ಕುತೂಹಲಕಾರಿ ವಿಷಯವಾಗಿ ಉಳಿದುಕೊಂಡಿವೆ. ಕನಸುಗಳು ನಿಜವಾಗಿಯೂ ನಮ್ಮ ಮನಸ್ಸಿನ ವಿಸ್ಮಯಕಾರಿ ಸೃಷ್ಟಿಗಳಾಗಿವೆ. ಅವು ವೈಯಕ್ತಿಕವಾಗಿಯೂ ಮತ್ತು ಸಾಂಸ್ಕೃತಿಕವಾಗಿಯೂ ಮಹತ್ವವನ್ನು ಹೊಂದಿವೆ. ಕನಸುಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಅವುಗಳು ಕೇವಲ ಮೆದುಳಿನ ಚಟುವಟಿಕೆಯೋ ಅಥವಾ ಆಳವಾದ ಅರ್ಥವನ್ನು ಹೊಂದಿವೆಯೋ?